ಗುಡ್ ಮಾರ್ನಿಂಗ್ ಮಕ್ಕಳೇ. ಓಕೆ, ಈ ವರ್ಷ 2026-27ನೇ ಸಾಲಿನಲ್ಲಿ ನಮ್ಮ ಶಿಕ್ಷಣ ಇಲಾಖೆ ಸರ್ಕಾರ ಏನ್ ಮಾಡಿದೆ, ಮೌಲ್ಯ ಶಿಕ್ಷಣ ಅಂತ ಹೇಳ್ಬಿಟ್ಟು ನಿಮ್ಗೊಂದು ಹೊಸ ಪುಸ್ತಕ ಕೊಟ್ಟಿದೆ ಅಲ್ವಾ. ಉದ್ಘಾಟನೆಯನ್ನ ನಾವು ಇವತ್ತು ನಮ್ಮ ಶಾಲೆಗೆ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಮೌಲ್ಯ ಶಿಕ್ಷಣದಲ್ಲಿ ನಮ್ಮ ಮೌಲ್ಯ ಶಿಕ್ಷಣ ತರಗತಿ ಕೊಠಡಿ, ನಮ್ಮ ತರಗತಿ ಯಾವುದು? 6ನೇ ತರಗತಿ. ಎಂತ ಕೊಠಡಿ ನಮ್ದು? ಇಲ್ಲಿ ನಮ್ಮ ತರಗತಿ ಕೊಠಡಿ ಮೌಲ್ಯ ಕೇಂದ್ರಿತವಾಗಿರ್ಬೇಕು. ಮೌಲ್ಯ ಅಂದ್ರೆ ಏನ್ ಗೊತ್ತಾ? ಬೆಲೆ ಅಂತ. ಏನ್ ಬೆಲೆ ಅಂತ ಹೇಳಿದ್ರೆ ವ್ಯಾಲ್ಯೂ ಎಜುಕೇಶನ್ ಅಂತ ಹೇಳ್ತೀವಿ ನಾವು. ವ್ಯಾಲ್ಯೂ ಅಂತ ಹೇಳಿದ್ರೆ ಏನು? ಅದಕ್ಕೊಂದು ರೀತಿಯ ಮೌಲ್ಯನ ಕೊಡ್ತೀವಿ ನಾವು. ಉದಾಹರಣೆಗೆ ನೋಡ್ರಿ, ಮೌಲ್ಯ ಶಿಕ್ಷಣ ಅಂತ ಹೇಳ್ತೀವಿ. ಮಾನವೀಯತೆ ಇರಬೇಕು, ಪ್ರೀತಿ, ಪ್ರೇಮ, ಸಹನೆ, ಮಮತೆ, ಸಹೋದರತ್ವ, ಇವೆಲ್ಲ ಮೌಲ್ಯಗಳು ಅಲ್ವಾ. ಗೌರವ, ಆತ್ಮಗೌರವ ಅದರಲ್ಲೆಯ ಇವೆಲ್ಲ ಮೌಲ್ಯಗಳು. ಸೊ ಈಗ ನಾವು ನಮ್ಮ ತರಗತಿ ಮೌಲ್ಯ ಕೇಂದ್ರಿತ ಕೊಠಡಿಯಲ್ಲಿ ಇಲ್ಲಿ ನೋಡಿ, ಮೊದಲನೇದಾಗಿ ಇಲ್ಲಿ ಸಾಮರ್ಥ್ಯಗಳ ಪಟ್ಟಿ ಅಂತಿದೆ ಅಲ್ವಾ, ಅಲ್ಲೊಂದಿದೆ. ಮತ್ತೆ ಇಲ್ಲಿ ನೋಡಿ ಭಾವನೆಗಳ ಬೋರ್ಡ್ ಅಂತೇಳಿ ಬೋರ್ಡ್ ಹಾಕಿದೀವಿ. ಇಲ್ಲಿ ಮೌಲ್ಯಗಳ ಗೋಡೆ ಅಂತ ಹಾಕಿದೀವಿ. ಅಲ್ಲಿ ಕೃತಜ್ಞತಾ ಗೋಡೆ ಅಂತ ಹಾಕಿದೀವಿ. ಅಲ್ಲಿ ದೃಢೀಕರಣ ಕೇಂದ್ರ, ಮತ್ತೆ ಆ ಕಡೆ ಗುರುತಿನ ಮೌಲ್ಯ, ಮೂಲೆ, ಇವೆಲ್ಲವೂ ಕೂಡ ನಾವು ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಹಾಗೆ ಆ ಮೌಲ್ಯಗಳನ್ನ ನಾವು ಬೋಧನೆ ಮಾಡ್ತಾ ಇದ್ದೀವಿ. ನೋಡಿ, ಈಗ ಗುರುಮಾತೆಯರು ಬರ್ತಿದ್ದಾರೆ, ಎಲ್ಲ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡ್ತಿದ್ದಾರೆ. ಓಕೆ, ಈಗ ನಮ್ಮ ಶಾಲೆಯಲ್ಲಿ ಮೌಲ್ಯ ಶಿಕ್ಷಣವನ್ನ ಈಗ 6ನೇ ತರಗತಿಯಲ್ಲಿ ಪ್ರಾರಂಭ ಮಾಡ್ತಾ ಇದೀವಲ್ವಾ. ಈ ಮೌಲ್ಯ ಶಿಕ್ಷಣದಲ್ಲಿ ಮೌಲ್ಯ ಕೇಂದ್ರಿತ ತರಗತಿ ಕೊಠಡಿ ಅಂತ ಹೇಳಿದ್ರೆ ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಏನೇನು ಇರ್ತಾವ ಗೊತ್ತಾ? ಮೌಲ್ಯಗಳ ಗೋಡೆ ಇರುತ್ತೆ. ಮೌಲ್ಯಗಳ ಗೋಡೆಯಲ್ಲಿ ಬರ್ದಿದೀವಲ್ವಾ. ಸೊ ನಂತರ ಸಾಮರ್ಥ್ಯಗಳ ಗೋಡೆ ಅಂತ ಹೇಳಿದೆ. ನಂತರ ಕೃತಜ್ಞತಾ ಗೋಡೆ, ದಯೆಯ ಪೆಟ್ಟಿಗೆ ನೋಡ್ರಿ, ಅಲ್ಲೊಂದು ದಯೆ ಪೆಟ್ಟಿಗೆ ಅಂತ ಇಟ್ಟಿದೀವಿ. ಆ ಎಲ್ಲವನ್ನು ಬಳಸ್ಕೊಂಡು ನೀವು ದಿನನಿತ್ಯ ನೀವು ಮನೆಯಲ್ಲಿ ಯಾರಿಗಾದ್ರೂ ಸಹಾಯ ಮಾಡಿರ್ತೀರಿ. ರಸ್ತೆಯಲ್ಲಿ ಬರುವಾಗ ಒಬ್ಬ ಕುರುಡನಿಗೆ ಅಥವಾ ಒಬ್ಬ ವಯಸ್ಸಾದಂತ ವ್ಯಕ್ತಿಗೆ ಸಹಾಯ ಮಾಡಿರ್ತೀರಿ. ಅವುಗಳನ್ನ ನೀವು ನೆನಪಿಸ್ಕೊಳ್ಳೋದು, ಆ ತರ ಮಾಡ್ರಿ ಅಂತೇಳಿ ಎಲ್ಲರೂ ಕೂಡ ಹೇಳೋದು. ಈ ರೀತಿಯಾದಂತಹ ಮೌಲ್ಯಗಳನ್ನ ಮಕ್ಕಳಲ್ಲಿ ಬಿತ್ತುವ ಸಲುವಾಗಿ ಸುಮಾರು 10 ಮೌಲ್ಯಗಳನ್ನ ಪ್ರತಿ ತರಗತಿಗೆ ಏನ್ ಮಾಡಿದೆ ನಮ್ಮ ಸರ್ಕಾರ, ನಮ್ಮ ಇಲಾಖೆ ನಿಗದಿಪಡಿಸಿದೆ. ಎಲ್ಲರನ್ನು ಗೌರವಿಸೋಣ. ಈಗ ನೋಡಿ, ಸೃಜನ್ನು ಮೌಲ್ಯಗಳ ಗೋಡೆಯಲ್ಲಿ ಎಲ್ಲರನ್ನೂ ಗೌರವಿಸೋಣ ಎನ್ನುವ ಮೌಲ್ಯವನ್ನ ಬರಿತಾ ಇದ್ದಾನೆ, ಅದನ್ನು ಅನುಸರಿಸ್ತಾ ಇದ್ದಾನೆ. ನೋಡಿ, ಸಾಕ್ಷಿ ಸತ್ಯವನ್ನ ಹೇಳಿ ಎನ್ನುವ ಮೌಲ್ಯವನ್ನ ತನ್ನ ಮೌಲ್ಯಗಳ ಗೋಡೆಯಲ್ಲಿ ಅದನ್ನ ಶೇಖರಿಸ್ತಾ ಇದ್ದಾಳೆ. ಮಕ್ಕಳೇ ಇಲ್ಲಿ ನೋಡಿ ಮಕ್ಕಳೇ, ಸಾಮರ್ಥ್ಯಗಳ ಗೋಡೆಯಲ್ಲಿ ಬರಿತಿದ್ದಾಳೆ. ಏನ್ ಬರಿತಿದೀಯಮ್ಮ ನೀನು? ವೆರಿ ಗುಡ್, ಚಪ್ಪಾಳೆ ಹಾಕಿ. ದಯೆ ಪೆಟ್ಟಿಗೆಯಲ್ಲಿ ಈಗ ಹೇಳಪ್ಪ, ಏನ್ ಮಾಡ್ತಿದಿ? ಗುರುಗಳಿಗೆ ಗೌರವ ಕೊಡಬೇಕು ಅಂತೇಳಿ ಬರೆದು ಅದರಲ್ಲಿ ಹಾಕ್ತಿದೀಯ ಅಲ್ವಾ? ದಯೆ ಪೆಟ್ಟಿಗೆಯಲ್ಲಿ ಹಾಕ್ತದೀಯ, ಹಾಕು. ಎಲ್ಲರನ್ನು ಪ್ರೀತಿಯಿಂದ ಮಾತನಾಡಿಸು. ಸುಸ್ವಾಗತ. ನನ್ನ ಹೆಸರು ಸಹನಾ. ನಿನ್ನನ್ನು ಹೇಗೆ ಕರಿಬೇಕು? ಸಹನಾ ಎಂದು ಪ್ರೀತಿಯಿಂದ ಕರೆಯಬೇಕು. ಹೌದಾ? ನೋಡ್ರಿ, ಸಹನ ನಿರೀಕ್ಷೆ ಏನು ಗೊತ್ತಾ? ನನ್ನನ್ನು ಪ್ರೀತಿಯಿಂದ ಸಹನಾ ಎಂದು ಕರೆಯಿರಿ ಅಂತೇಳಿ. ದೃಢೀಕರಣ ಕೇಂದ್ರದಲ್ಲಿ ಏನ್ ಮಾಡ್ತಿದ್ದೀರಾ? ಎಸ್, ನಾನು ಮಾಡಬಲ್ಲೆ, ನಾನು ಓದಬಲ್ಲೆ. ನಾವು ರಸ್ತೆಯಲ್ಲಿ ಹೋಗುವಾಗ ಕುರುಡರಿಗೆ ಸಹಾಯ ಮಾಡಬೇಕು. ಇಲ್ಲಿ ಸರ್ಕಾರಿ ಶಾಲೆಗೆ ನಮ್ಮಮ್ಮಗೂ ಕರ್ಕೊಂಡು ನಾವು ಅಸಹಾಯಕರಿಗೆ ಸಹಾಯ ಮಾಡಬೇಕು. ಕೃತಜ್ಞತೆ ಗೋಡೆಯಲ್ಲಿ ಏನ್ ಬರಿತಾ ಇದೀಯಾ? ನನ್ನ ಗೆಳೆಯರಿಗೆ ಧನ್ಯವಾದಗಳು. ಹುಡುಗರಿಗೆ ಧನ್ಯವಾದಗಳು. ನಾವು ಎಲ್ಲರ ಜೊತೆ ಚೆನ್ನಾಗಿ ಮಾತನಾಡಬೇಕು. ಗುರುಗಳಿಗೆ ಗೌರವ ಕೊಡಬೇಕು. ಎಲ್ಲರೂ ಸಂತೋಷವಾಗಿ ಬಾಳಿರಿ. ನೋಡಿ, ದೀಕ್ಷಾ ಸಂತೋಷದ ಸಿಂಬಲ್, ಖುಷಿಯ ಸಿಂಬಲ್, ಸ್ಮೈಲಿ.
ಆ ಸ್ಮೈಲಿಯನ್ನು ಹಾಕೋದ್ರ ಮೂಲಕ ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಿದ್ದಾಳೆ. ಶಾಲೆಯಲ್ಲಿ ತರಗತಿಯಲ್ಲಿ ಎಲ್ಲರೂ ಸಂತೋಷವಾಗಿ ಇರೋಣ ಎಂಬುದಾಗಿ. ಎಸ್, ವೆರಿ ಗುಡ್. ನೋಡಿ ಮಕ್ಕಳೇ, ಇವತ್ತು ನಮ್ಮ ಶಾಲೆಯಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತಿಳುವಳ್ಳಿಯಲ್ಲಿ 6ನೇ ತರಗತಿಯಲ್ಲಿ ಪ್ರಾಯೋಗಿಕವಾಗಿ ಮೌಲ್ಯ ಶಿಕ್ಷಣವನ್ನು ಅಧಿಕೃತವಾಗಿ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಮೌಲ್ಯ ಕೇಂದ್ರಿತ ತರಗತಿ ಕೊಠಡಿ, ಈ ತರಗತಿ ಕೊಠಡಿಯಲ್ಲಿ ಯಾವ ಯಾವ ಗೋಡೆಗಳು, ಮೌಲ್ಯಗಳ ಗೋಡೆ, ಯಾವುದು ಸಾಮರ್ಥ್ಯಗಳ ಗೋಡೆ, ಯಾವುದು ಕೃತಜ್ಞತಾ ಗೋಡೆ ಅಂತ ನಮ್ಮೆಲ್ಲರೂ ಕೂಡ ಗೊತ್ತಾಯ್ತಲ್ವಾ? ಈಗ ನೀವೆಲ್ಲರೂ ಕೂಡ ದಿನನಿತ್ಯ ನಮ್ಮ ಜೀವನದಲ್ಲಿ ಮೌಲ್ಯಗಳನ್ನ ನಾವು ಅಳವಡಿಸ್ಕೊಳ್ಬೇಕು, ಮೌಲ್ಯಗಳನ್ನ ಬಿತ್ತಬೇಕು. ಅದಕ್ಕೆ ನಮ್ಮ ಗುರುಮಾತೆಯರು ಕೂಡ ಇವತ್ತು ಎಲ್ಲರೂ ಕೂಡ ಪ್ರೋತ್ಸಾಹ ನೀಡಿದ್ದಾರೆ. ತಮ್ಮೆಲ್ಲರೂ ಕೂಡ ಧನ್ಯವಾದಗಳು.